ನಾನೊಂದು ಪ್ರಶ್ನೆ ಇದಾವೆ ಈಗ. ನಿಮ್ಮ ಹೆಸರಿನಲ್ಲಿ ಸಾರಿ ಮಾಡ್ತೀನಿ. ಶಮೀರಾ. ಸಿನಿಮಾದಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ, ಎಲ್ಲ ಇರುತ್ತೆ. ಅಲ್ಲಿ ಏನಾದ್ರು ಒಂಚೂರು ಹೆಣ್ಮಕ್ಳಿಗೆ ಏನಾರ ಸ್ವಲ್ಪ ಎಡವಟ್ಟುಗಳಾದರೆ ಎಷ್ಟು ಪ್ರಶ್ನೆಗಳು ಬರ್ತಾವಲ್ವ. ನಮ್ಮ ಮಧ್ಯೆ ಒಂದು ಹುಡುಗಿ ಕೂತಿದೆ, ಇಷ್ಟು ಜನ ಹೆಣ್ಮಕ್ಳಿಗೆ ಒಂದು ಪ್ರಶ್ನೆ ಇಲ್ವ ಅವ್ರಿಗೆ? ಒಂದು ಪ್ರಶ್ನೆ. ಅವರು ಒಂದು ಕಲಾವಿದರು ಮಾಡಿದ್ದಾರೆ. ನಾನು ಕೇಳೋದು, ಇಡೀ ಸಿನಿಮಾದಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ, ಪ್ರಾಪರ್ಟಿ ತರ ಕೂತಿದ್ದಾರೆ ಅವರು. ದಟ್ಸ್ ನಾಟ್ ಫೇರ್. ನಾನು ಕ್ವಶನ್ ಕೇಳ್ತೀನಿ ಮೇಡಮ್ ನಿಮ್ಗೆ, ಈ ಸಿನಿಮಾದಲ್ಲಿ ಒಳ್ಳೆ ಅನುಭವ ಏನು ಅಂದ್ರೆ, ನಿಮಗೆ ಕೇಳಿ ಮಾಡಿ ಇದಕ್ಕಿಂತ ಹಿಂದೆ UI ಮಾಡಿದ್ರೆ ಅದು ಒಂದು ದೊಡ್ಡ ಸಿನಿಮಾ, ಈಗ ಒಂದು ದೊಡ್ಡ ಸಿನಿಮಾ ನೀವು ಮಾಡ್ತಾ ಇದ್ದೀರಿ, ಹೇಗಿದೆ? ವಾಟ್ ಯು ಫೀಲ್ ಅಬೌಟ್ ನಿಮ್ಗೆ? ಹೌ ಇಸ್ ದಟ್? ಓನ್ಲಿ ಬಿಗ್ ಫಿಲ್ಮ್ಸ್ ಆರ್ ಕಮಿಂಗ್ ಟು ಯು. Sir, first of all, she's yet to do with you. Then we can talk about it. I'll come to that. She's yet to do a film with you. Say that. What is that? She's yet to do with you. English can be very vulgar. Sir, Madam, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ಅದನ್ನ ನೋಟಿಸ್ ಮಾಡಿದ್ದಕ್ಕೆ. ಈ ಒಂದು ಪ್ರೆಸ್ ಮೀಟ್ ಅಲ್ಲ, ಪ್ರತಿ ಒಂದು ಪ್ರೆಸ್ ಮೀಟ್ ನಾನು ಸ್ವಲ್ಪ ನೋಟಿಸ್ ಮಾಡಿರ್ತೀನಿ. ಯೂಶ್ವಲಿ ಹೀರೋಯಿನ್ಸ್ ತುಂಬಾ ಕಮ್ಮಿ ಪ್ರಶ್ನೆಗಳು ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಯ್ಸಿಂಗ್ ಇಟ್ ಔಟ್. ಅಂಡ್ ನಿಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಪ್ರಶ್ನೆ ಬರ್ತಿರೋದು, ಐ ಫೀಲ್ ಕಂಪ್ಲೀಟ್ ಟುಡೇ. ಇಡೀ ಜರ್ನಿ ವಾಸ್ ಅಬ್ಸಲ್ಯೂಟ್ಲಿ ಸ್ಪೆಷಲ್. ಯಾಕಂದರೆ ನಂಗೆ ಸ್ಟಾರ್ಟೇ ಅಂತ ಲಾಂಚೇ ಪ್ರೇಮ್ ಸರ್ ಕಡೆಯಿಂದ ಆಗಿದ್ದು. ಸೊ ಅಂಥ ಅವಕಾಶಗಳು ನನ್ನ ಪೊಟೆನ್ಷಿಯಲ್ ತೋರಿಸಿ ಓಕೆ ಬರ್ತಾ ಇದೆ ಸಿನಿಮಾ. ಬಟ್ ಜರ್ನಿ ಸೂಪರ್ ಆಗಿದ್ರೆ ಇವತ್ತು ಪ್ರೆಸ್ ಮೀಟ್ ಇನ್ನೂ ಸ್ಪೆಷಲ್ ಸರ್ ನನಗೆ, ನೀವು ಬಂದಿದ್ದಕ್ಕೆ, ನನ್ನ ಪ್ರಶ್ನೆ ಕೇಳಿದ್ದಕ್ಕೆ. ಮೇಡಮ್, ಇನ್ನೊಂದು ಪ್ರಶ್ನೆ ಮಾಡಿ. ಸೆನ್ಸರ್ ಬಗ್ಗೆ ಬೇಡ ಬಿಡಿ.